ಖಾಲಿ ಖಾಲಿ ಎಲ್ಲ ನೋಡಿದ್ರೂ ಕೂಡ ಗ್ಯಾಸ್ ಅನ್ನೋದು ಖಾಲಿ ಆಗ್ಬಿಟ್ಟಿದೆ. ಈ ಸಿಲಿಂಡರ್ಗಳಿರ್ಬೋದು, ಆಟೋ ಗ್ಯಾಸ್ಗಳು ಸಿಗದೆ ಪರದಾಡುವಂತ ಪರಿಸ್ಥಿತಿ ಇದೆ. ನೋಡಿ, ಖಾಲಿ ಖಾಲಿ ಆಗಿಬಿಟ್ಟಿದೆ ಗ್ಯಾಸು. ಎಲ್ಲಿ ನೋಡಿದ್ರೂ ಇಲ್ಲ, ನೋ ಸ್ಟಾಕು. ಆಟೋ ಗ್ಯಾಸ್ ಸಿಗದೆ ನಿತ್ಯ ಪರದಾಡ್ತಿದ್ದಾರೆ ಚಾಲಕರು. ಹಲವು ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನ ಹಾಕಲಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ಇರುವಂತ ಬಂಕ್ ಹೋದ್ರೂ ಕೂಡ ಅದೇ ಗತಿ. ಅಲ್ಲಿರುವಂತಹ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಸ್ಟಾಕೇ ಇಲ್ಲ ಅಂತೆ. ಇನ್ನು ಈಗ ಗ್ಯಾಸ್ ಸಿಗದೆ ವಾಪಸ್ ಹೋಗ್ತಿದ್ದಾರೆ ಕೆಲ ಚಾಲಕರು. ಬಂಕ್ನಲ್ಲಿ ಜಾಗರಣೆ ಮಾಡ್ತಿದ್ರು ಕೂಡ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಆಟೋ ಚಾಲಕರು ತುಂಬಾ ಅಳಲನ್ನು ತೋಡ್ಕೊಂತಿದ್ದಾರೆ. ನಮ್ಮ ಗತಿ ಏನು ಅಂತ. ನೋಡಿ, ರಾಜ್ಯದ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಎಸ್ಪೆಷಲಿ ಪ್ರಮುಖವಾಗಿ ಆಟೋ ಗ್ಯಾಸ್ ಏನಿದೆಯಲ್ಲ ಸಿಗ್ತಾನೇ ಇಲ್ಲ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. 2-3 ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಆಟೋ ಚಾಲಕರು. ರಸ್ತೆಯಲ್ಲಿ ಓಡಾಡಬೇಕು, ಬಾಡಿಗೆ ಮಾಡಬೇಕು, ಆದರೆ ಪಾಪ ಗ್ಯಾಸೇ ಇಲ್ಲ. ಅಲ್ಲೇ ಜಾಗರಣೆ ಮಾಡ್ತಾರೆ. ರಾತ್ರಿ 3 ಗಂಟೆ, 2 ಗಂಟೆ, 1 ಗಂಟೆ ಅಂತ ಹಗಲು ರಾತ್ರಿ ಕಾದ್ರೂ ಕೂಡ ಸ್ಟಾಕ್ಗಳೇ ಸಿಗ್ತಾ ಇಲ್ಲ. ಹಲವು ಬಂಕ್ಗಳಲ್ಲಿ ಈ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಟೋಲ್ ಗೇಟ್ ಬಳಿಯ ಬಂಕ್ ಇರಬಹುದು, ಬೇರೆ ಬೇರೆ ಭಾಗದ ಬಂಕ್ಗಳಲ್ಲೂ ಕೂಡ ಇದೇ ಕಥೆ ಆಗಿದೆ. ಕೆಲವರೀಗ ತಮ್ಗೇನು ಮಾಡೋದು, ದಾರಿ ಇಲ್ಲ, ಗ್ಯಾಸ್ ಇಲ್ಲ ಅಂತ ವಾಪಸ್ ಹೋಗ್ತಾರೆ. ಇನ್ನು ಕೆಲವರು ವಾಪಸ್ ಹೋಗೋದಕ್ಕೂ ಕೂಡ ಗ್ಯಾಸ್ ಇಲ್ಲದೆ ಸಮಸ್ಯೆಯಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಸಮಸ್ಯೆಯನ್ನ ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಆಟೋ ಚಾಲಕರು ಪರಿಪರಿಯಾಗಿ ತಮ್ಮ ನೋವು ಹೇಳ್ಕೊಂಡಿದ್ದಾರೆ. ನೋಡಿ, ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಆಟೋ ಚಾಲಕರನ್ನ ಮಾತನಾಡಿಸಿದ್ದಾರೆ. ಅಲ್ಲಿನ ಸಮಸ್ಯೆ ಏನಿದೆ ಅನ್ನೋದನ್ನ ಕೇಳಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸಿಲಿಕಾನ್ ಸಿಟಿಯಲ್ಲಿ LPG ಗ್ಯಾಸ್ ಕೊರತೆ ಉಂಟಾಗಿದೆ. ಆಟೋ ಚಾಲಕರು ಗಂಟೆಗಟ್ಟಲೆ ಬಂಕ್ ಮುಂದೆ ನಿಂತರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲದೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಕಾದು ಸುಸ್ತಾಕಿದ್ದಾರೆ. ಒಂದು ಕಡೆ ಸರ್ಕಾರ ಹೇಳ್ತಿದೆ ಆಟೋ ಚಾಲಕರಿಗೆ ನಾವು ಯಾವುದೇ ರೀತಿ ಅನ್ಯಾಯ ಮಾಡೋದಿಲ್ಲ, ಅವ್ರ ಜೊತೆಗೆ ನಿಲ್ಲುವಂತ ಒಂದು ಕೆಲಸ ಆಗ್ತೇವೆ ಅಂತ. ಅದೇ ರೀತಿ ವಾಸ್ತವಿಕವಾಗಿ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಈಗ ನಾವು ಪ್ರಮುಖವಾಗಿ ಮಾಗಡಿ ರಸ್ತೆಯಲ್ಲಿ ಟೊಲ್ಗೇಟಲ್ಲಿರುವಂತಹ ಒಂದು ಪ್ರಮುಖವಾಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಚಾಲಕರು ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ಇದು ನಿಮ್ಗೆ ಈ ದೃಶ್ಯ ಇಲ್ಲಿ ಪ್ರಮುಖವಾಗಿ ಕಾಣ್ತಿರುವಂತದ್ದು ಮಾಗಡಿ ರೋಡ್ನ ಟೋಲ್ಗೇಟ್ ಬಳಿ ಇರುವಂತಹ ಭಾರತ್ ಪೆಟ್ರೋಲ್ನ ಒಂದು ದೃಶ್ಯವಾಗಿದೆ. ಆಟೋ ಚಾಲಕರು ತಮ್ಮ ಒಂದು ದಿನನಿತ್ಯ ಒಂದು ಚಟುವಟಿಕೆಗೆ ಅಂದ್ರೆ ವ್ಯಾಪಾರ ವಹಿವಾಟುಗಳಿಗೆ ಆಟೋಗೆ ರೀಫಿಲ್ ಮಾಡುವಂತ LPG ಗ್ಯಾಸ್ಗೆ ಏನು ಪೆಟ್ರೋಲ್ ಡೀಸೆಲ್ ಒಂದ್ ಕಡೆ ಲಭ್ಯತೆ ಇದ್ರೆ, ಆದ್ರೆ ಆಟೋ ಚಾಲಕರು ಏನು ಆಟೋಗೆ ಹಾಕಿರುವಂತ ಮುಂಚಿತವಾಗಿ ಇದಾಗೆ ಆ ಬಂಕ್ ಕೂಡ ಬೋರ್ಡ್ ಅನ್ನು ಹಾಕಿರುವಂತ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಆಟೋ ಚಾಲಕರು ಒಂದಷ್ಟು ಬಂಕ್ ಮುಂದೆ ನಿಂತ್ಕೊಂಡು ಪ್ರಮುಖವಾಗಿ LPG ಗ್ಯಾಸ್ಗೆ ಕಾಯ್ತಿರುವಂತದ್ದು ಒಂದು ಕಡೆ, ಆದ್ರೆ ಬಂಕ್ನವ್ರು ಮಾತ್ರ ಯಾವುದೇ ರೀತಿ ಗ್ಯಾಸ್ ಇಲ್ಲ ಅನ್ನುವಂತ ಬೋರ್ಡ್ ಅನ್ನ ಹಾಕಿರುವಂತದ್ದು. ಈಗ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನೀವು ಎಷ್ಟು ಗಂಟೆಯಿಂದ ಇದ್ರಿ? ಯಾವ ಬೋರ್ಡ್ ಹಾಕಿದ್ರು? ಏನ್ ಹಾಕ್ತಿದ್ರು? ಬೆಳಗ್ಗೆ 6 ಗಂಟೆ ಇದ್ದೀವಿ. ಇದಕ್ಕೆಲ್ಲ ಪರಿಹಾರ ಆಗ್ಬೇಕು ಅಂತಂದ್ರೆ ನಮ್ಮ ಸಾಮಾನ್ಯ ನಗರಾಭಿವೃದ್ಧಿ ಸಚಿವರಾದ DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ರೆ ಸಾಹೇಬ್ರು ಇದು ಕ್ಲಿಯರ್ ಆಗುತ್ತೆ. ಗ್ಯಾಸ್ ಇಲ್ಲ ಅಂದ್ರೆ ಅಲ್ಲಿವರೆಗೂ ಆಗುತ್ತೆ. ಸ್ವಲ್ಪ ಎಲೆಕ್ಷನ್ ಬಿಸಿ ಇದ್ದಾರೆ. ಇದು ಅವರು ಬಂದಿದ್ದಕ್ಕೆ ಎಂಟ್ರಿ ಕೊಟ್ಟಿದ್ದಂಗೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನಮ್ಮ ಅಲ್ಲ. ಇನ್ನೊಂದು ಇಬ್ರು ಸಚಿವರನ್ನ ಮರ್ತೇ ಬಿಟ್ರಿ ನೀವು. ಸಾರಿಗೆ ಸಚಿವರಿಗೆ ಇದ್ದಾರೆ. ಅವ್ರಿಗೆಲ್ಲ ಮಾಮೂಲಿ ಅಡಿಗೆ ಗ್ಯಾಸ್ ಮನೆ LPG ಊಟಕ್ಕೇನು ಬರ್ತಿಲ್ಲ. ಮನೆ ಗ್ಯಾಸ್ ಎಲ್ಲ ಬರ್ತಾ ಇದೆ. ಬಟ್ ಇದು ನಮ್ಮ ಆಟೋ ಗ್ಯಾಸ್ ತುಂಬಾ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ನೀವು ಎಷ್ಟು ಗಂಟೆಗೆ ಬಂದ್ರಿ? ಏನಾಗ್ತಿದೆ? ಯಾಕೆ ಬೋರ್ಡ್ ಇಲ್ಲೇ ಹಾಕಿದ್ದಾರೆ? ಹೋಗಿ ನಾಗರಬಾವಿ ಸರ್ಕಲ್ ಬೆಳಿಗ್ಗೆವರೆಗೂ ನಿಂತಿದೆ. ನಾಗರಬಾವಿ ಸರ್ಕಲ್ ರಾತ್ರಿ 10 ಗಂಟೆಗೆ ಹೋಗಿ ಬೆಳಿಗ್ಗೆ 9 ಗಂಟೆಗೆ ಸಿಕ್ಕಿದೆ. ತುಂಬಾ ತೊಂದರೆ ಆಗಿದೆ. EMIಗಳು ಕಟ್ಟಬೇಕು, ಗ್ಯಾಸ್ ನಡೀತಾ ಇಲ್ಲ. DK ಶಿವಕುಮಾರ್ ಅವ್ರು ಕೇಳಿದ್ರೆ ಸೆಂಟ್ರಲ್ ಮೇಲೆ ಹೇಳ್ತಾ ಇದಾರೆ. ಇವ್ರ ಜವಾಬ್ದಾರಿ ತಾನೆ ಸೆಂಟ್ರಲ್ ಇಂದ ತರಿಸಿ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಅವರು ಬೇರೆಯವ್ರ ಮೇಲೆ ಹೇಳ್ಬಿಟ್ಟು ನಮ್ ಜೀವನ ಹೆಂಗ್ ನಡೀತಾನೆ ಇಲ್ಲ. ಇದು ಏನು ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರು ಪರದಾಡ್ತಿರುವಂತಹ ಪರಿಸ್ಥಿತಿ. ಸರ್ಕಾರ ಇಲ್ಲಿ ಈ ಒಂದು ವಿಚಾರದಲ್ಲಿ ಮುತುವರ್ಜಿನ ವಹಿಸಿ ಆಟೋ ಚಾಲಕರ ಒಂದು ಸಮಸ್ಯೆಗೆ ಧಾವಿಸಿ ಬರಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದು, ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗ್ತಿದೆ. ಆದ್ರೆ ಆಟೋ ಚಾಲಕರಿಗೆ ಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಸಮಸ್ಯೆಗೆ ಬರುವಂತ ಒಂದು ಕೆಲಸ ಸರ್ಕಾರದಿಂದ ಆಗ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನು ಆಟೋ ಚಾಲಕರು ಆಗ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.